ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ, ಅನಾಥಾಶ್ರಮದಲ್ಲಿ ಅನ್ನದಾನ ಮಾಡಿ ಅರ್ಥಪೂರ್ಣ ಆಚರಣೆ. ಖ್ಯಾತ ನಟ ಜೂನಿಯರ್ ಎನ್ಟಿಆರ್ ಹುಟ್ಟುಹಬ್ಬ ಹಾಗೂ ಮಾನ್ವಿ ಪಟ್ಟಣದ ಎನ್ಟಿಆರ್ ಅಭಿಮಾನಿ ಸಾಮಾಜಿಕ ಕಾರ್ಯಕರ್ತ ವೆಂಕಟೇಶ್ ನಾಯ್ಡು ನಾಯಕ್ ಅವರ ಜನ್ಮದಿನದ ಪ್ರಯುಕ್ತ ಮಂಗಳವಾರ ಪಟ್ಟಣದಲ್ಲಿ ಅದ್ದೂರಿ ಆಚರಣೆ ನಡೆಯಿತು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಇಬ್ಬರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವೆಂಕಟೇಶ್ ನಾಯ್ಡು ನಾಯಕ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಅಭಿಮಾನಿಗಳು ಭಾಗವಹಿಸಿದ್ದರು. ಬಳಿಕ ಮಧ್ಯಾಹ್ನ ಪಟ್ಟಣದ ನೆರಳು ಅನಾಥ ಆಶ್ರಮದಲ್ಲಿ ವಿಶೇಷ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಸ್ವತಃ ವೆಂಕಟೇಶ್ ನಾಯ್ಡು ನಾಯಕ್ ಅವರು ಆಶ್ರಮದವರ ಜೊತೆ ಬೆರೆತು ಊಟ ಬಡಿಸಿ ಕೇಕ್ ಕತ್ತರಿಸಿ ಅಲ್ಲೇ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನನ್ನ ನೆಚ್ಚಿನ ನಟ ಜೂನಿಯರ್ ಎನ್ಟಿಆರ್ ಅವರ ಹುಟ್ಟುಹಬ್ಬ ಅದೇ ದಿನ ನನ್ನ ಜನ್ಮದಿನವೂ ಬಂದಿರುವುದು ನನ್ನ ಸೌಭಾಗ್ಯ. ಹುಟ್ಟುಹಬ್ಬದಂದು ವೆಚ್ಚ ಮಾಡುವ ಬದಲು ಅಸಹಾಯಕರಿಗೆ ನೆರವಾಗಬೇಕು ಎಂಬುದೇ ನನ್ನ ಆಸೆ. ಅದಕ್ಕೆ ಆಸ್ಪತ್ರೆ ಹಾಗೂ ಅನಾಥಾಶ್ರಮದಲ್ಲಿ ಸೇವೆ ಮಾಡಿದ್ದೇವೆ ಎಂದು ಹೇಳಿದರು. ನಮಸ್ಕಾರ. ಇಂದಿನ ದಿನ ನಮ್ಮ ಸಮಾಜದ ವೆಂಕಟೇಶ್ ನಾಯ್ಡು ನಾಯಕ್ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಸಾರ್ವಜನಿಕ ಆಸ್ಪತ್ರೆ ಮಾನ್ವಿಯಲ್ಲಿ ಅವರ ಹುಟ್ಟುಹಬ್ಬದ ನಿಮಿತ್ತ ಅಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ, ಅದಾದ ನಂತರ ಮಕ್ಕಳ ಆಸ್ಪತ್ರೆಯಲ್ಲೂ ಕೂಡ ಹಣ್ಣು ಹಂಪಲು ವಿತರಿಸಿ ಹಾಗೂ ಇಲ್ಲಿನ ಸಿಬ್ಬಂದಿಗಳಿಗೂ ಕೂಡ ಹಣ್ಣು ಹಂಪಲು ವಿತರಿಸಿ ತರುವಾಯ ಇಲ್ಲಿಂದ ನಾವು ನಮ್ಮ ಅನಾಥಾಶ್ರಮಕ್ಕೆ ತೆರಳಿ ಅಲ್ಲಿ ಕೂಡ ಅಲ್ಲಿನ ಅಂಗವಿಕಲರಿಗೆ, ಇನ್ನುಳಿದಂಥ ಅಲ್ಲಿನ ಸಿಬ್ಬಂದಿಗೆ ಹಣ್ಣು ಹಂಪಲ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಇದೇ ರೀತಿಯಾಗಿ ಮಾಡಿದರೆ ಇತ್ತೀಚಿನ ದಿನಗಳಲ್ಲಿ ಕೋಟ್ಯಾಧಿಪತಿಗಳು ಸುಮಾರು ಹಣವನ್ನು ಹಾಗೆ ಖರ್ಚು ಮಾಡುತ್ತಾರೆ. ಆದರೆ ನಾಯ್ಡು ಅವರ ಒಂದು ವಿಚಾರ ಬೇರೆಯಾಗಿದ್ದು, ಇಂಥ ಆಸ್ಪತ್ರೆಗಳಿಗೆ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವುದರಿಂದ ಇಲ್ಲಿನ ರೋಗಿಗಳಿಗೆ ಪೌಷ್ಟಿಕಾಂಶ ಕೂಡ ಸಿಗುತ್ತದೆ ಹಾಗೂ ಇವರು ಒಂದು ಉತ್ತಮ ರೀತಿಯಲ್ಲಿ ಆರೋಗ್ಯವಾಗಿ ಇರಲೆಂದು ನಾನು ಈ ಮಾನ್ವಿ ತಾಲೂಕಿನ ಜನತೆ ಪರವಾಗಿ, ಸಮುದಾಯ ಪರವಾಗಿ ಒಂದು ಹಾರ್ದಿಕ ಶುಭ ಹೇಳೋಕ್ಕೆ ಇಷ್ಟಪಡ್ತೇನೆ.